ವರಹಮತುಲ್ಲಾಹಿ ವಬರಕಾತು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಅಂಬಿಯಾಯಿ ವಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. ಅಲ್ಲಾಹುಮ್ಮ ರಬ್ಬಿ ಶ್ರಹ್ ಲೀ ಸದ್ರಿ ವಯಸ್ಸಿರ್ ಲೀ ಅಮ್ರಿ ವಹ್ಲುಲ್ ಉಕ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. ಅಮ್ಮಾ ಬಅದ್. ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಇದರ 10ನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆಯುತ್ತಿರತಕ್ಕಂತಹ ಕಿರಾತ್ ಸೀಸನ್ 4 ಕುರ್ಆನ್ ಪಠಣ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಉಲೇಮಾ ಶಿರೋಮಣಿಗಳೇ, ಉಮರಗಳೇ, ರಾಜಕೀಯ ಹಾಗೂ ಸಾಮಾಜಿಕ ಮುಂದಾಳುಗಳೇ, ವಿದ್ಯಾರ್ಥಿಗಳೇ, ಅದೇ ರೀತಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ಪರ್ಧಿಗಳೇ, ಬಹಳ ಅಭೂತಪೂರ್ವವಾದಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಒಂದು 5-10 ನಿಮಿಷ ಇದ್ದು ಹೋಗಬೇಕು ಅಂತ ಹೇಳಿ ಬಂದಂತಹ ನಾನು ಇಲ್ಲಿ ಸೋಫಾದಲ್ಲಿ ಕುಳಿತ ನಂತರ ಮೂಕ ವಿಸ್ಮಿತನಾದ. ಏನೋ ಇಲ್ಲಿಂದ ಎದ್ದು ಹೋಗಲಿಕ್ಕೆ ಮನಸ್ಸಿಲ್ಲದಂತಹ ಒಂದು ಕಾರ್ಯಕ್ರಮ. ಬೇರೆ ಬೇರೆ ತುರ್ತು ಕೆಲಸಗಳು ಇದ್ರೂ ಕೂಡ ಇಲ್ಲಿ ಮತ್ತೊಂದಷ್ಟು ನಿಮಿಷ ನಿಲ್ಲಬೇಕು ಅನ್ನುವಂತಹ ಒಂದು ಆವೇಶ ಇಲ್ಲಿಯ ಸ್ಪರ್ಧಿಗಳು ಪಠಿಸಿದಂತಹ ಕುರ್ಆನ್ನ ಮೂಲಕ ಸಿಕ್ಕಿತು. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಾಗ ಮನಸ್ಸಿನಲ್ಲಿ ಬಂದಂತಹ ವಿಚಾರ ಏನಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಸಂಘಟಿಸಲ್ಪಡ್ತದೆ. ಹಲವಾರು ಉದ್ಯಮಿಗಳು, ಹಲವಾರು ಸಂಘ ಸಂಸ್ಥೆಗಳು ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅಂಥದ್ರಲ್ಲಿ ಡಾಕ್ಟರ್ ಶಕೀಲ್ ರವರು ಈ ಒಂದು ಕಿರಾತ್ ಕಾರ್ಯಕ್ರಮವನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಬಹಳ ಸಂತೋಷದ ವಿಚಾರ. ಮನರಂಜನೆ, ಕ್ರೀಡೆ, ಅದೇ ರೀತಿ ವಾರ್ಷಿಕೋತ್ಸವದ ವಿವಿಧ ಸಮಾರಂಭಗಳು ಬೇರೆ ಬೇರೆ ರೀತಿಯಲ್ಲಿ ಜರುಗ್ತಾ ಇರತಕ್ಕಂತಹ ಜಿಲ್ಲೆಯಲ್ಲಿ ಪರಲೋಕದ ಚಿಂತನೆಯನ್ನು ಇಟ್ಟುಕೊಂಡು ನಮ್ಮ ಜೀವನಕ್ಕೆ ಸಮಗ್ರವಾದಂತಹ ಒಂದು ಮಾರ್ಗದರ್ಶನವಾದಂತಹ ಕುರ್ಆನ್ನ ಪಠಣದ ಸ್ಪರ್ಧೆಯನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಖಂಡಿತವಾಗಿಯೂ ನಾವೆಲ್ಲರೂ ಹೆಮ್ಮೆ ಪಡುವಂತಹ, ಅಭಿಮಾನ ಪಡುವಂತಹ ವಿಚಾರ ಆಗಿದೆ. ಬಹುಶಃ ಶಕೀಲ್ ರವರು ಮಾತನಾಡ್ತಾ ಹೇಳಿದ್ರು, ಈ ಕಾರ್ಯಕ್ರಮವನ್ನು ಇನ್ನು ಯಾರು ಕಾಪಿ ಮಾಡಿದ್ರು ಕೂಡ ಅದನ್ನು ನಾನು ಬಹಳ ಹೆಮ್ಮೆ ಪಡ್ತೇನೆ. ಯಾಕೆಂತ ಹೇಳಿದ್ರೆ ನಮ್ಮ ಸಮುದಾಯದಲ್ಲಿ ಕುರ್ಆನ್ ಪ್ರೇರಣೆಯಾಗಬೇಕು, ಕುರ್ಆನ್ ಮಾರ್ಗದರ್ಶನ ಆಗಬೇಕು. ಪವಿತ್ರ ಕುರ್ಆನ್ನಲ್ಲೇ ತಿಳಿಸಿರುವ ಹಾಗೆ, ಇನ್ನ ಹಾಜಲ್ ಕುರ್ಆನ ಯಹದಿ ಲಿಲ್ಲತಿ ಹಿಯ ಅಕ್ವಂ. ಈ ಕುರ್ಆನ್ ಬಹಳ ಸ್ಥಿರವಾದ ದಾರಿಯೆಡೆಗೆ ಮಾರ್ಗದರ್ಶನ ಮಾಡುತ್ತದೆ. ಅದಾಗಿರ್ತದೆ ಕುರ್ಆನ್ಗೆ ಇರ್ತಕ್ಕಂತಹ ಶಕ್ತಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೂಡ ನಮಗೆ ಕಲಿಸಿಕೊಟ್ಟಿರುವಂಥದ್ದು, ನಿಮ್ಮಲ್ಲಿ ಶ್ರೇಷ್ಠರಾದವರು ಕುರ್ಆನನ್ನು ಕಲಿಯುವರು ಮತ್ತು ಅದನ್ನು ಕಲಿಸುವರು. ಬಹುಶಃ ಅಂತಹ ಒಂದು ಶ್ರೇಷ್ಠತೆಯನ್ನ ಡಾಕ್ಟರ್ ಶಕೀಲ್ ರವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮುಖಾಂತರ ಪಡೆದಿದ್ದಾರೆ. ನಮ್ಮಲ್ಲೊಬ್ಬ ಶ್ರೇಷ್ಠ ವ್ಯಕ್ತಿ ಇದ್ದಾನೆ ಅನ್ನುವಂತಹ ಸಂದೇಶ ಈ ಒಂದು ಕಿರಾತ್ ಸೀಸನ್ 4 ಇಡೀ ಮಂಗಳೂರಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಸಾರಿದೆ. ಒಬ್ಬ ಬ್ಯಾರಿ ಹುಡುಗ ತನ್ನ ಪರಲೋಕದ ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಈ ಒಂದು ಸಮಾಜದಲ್ಲಿರ್ತಕ್ಕಂತಹ ಸಾಮಾನ್ಯ ವ್ಯಕ್ತಿಗಳ ಮಕ್ಕಳು ಕೂಡ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಈ ಒಂದು ಪರಿಕಲ್ಪನೆ ಏನಿದೆ, ಇದು ನಮ್ಗೆಲ್ರಿಗೂ ಕೂಡ ನಿಜಕ್ಕೂ ಮಾರ್ಗದರ್ಶನವಾಗಿದೆ. ನಮ್ಮ ಪರಲೋಕ ಜೀವನಕ್ಕೆ ಒಂದಷ್ಟು ಸಂಪಾದಿಸಬೇಕು ಅಂತ ಹೇಳಿ ಪ್ರತಿಯೊಬ್ಬ ಮುಸಲ್ಮಾನನು ಕೂಡ ಬಹಳ ಉತ್ಸಾಹದಿಂದ, ಕಾತುರದಿಂದ ಕಾಯ್ತಾ ಇರ್ತಾನೆ. ಅಂತಹ ಸಂಪಾದನೆಗೆ ಬೇಕಾಗಿ ಕೆಲವರು ಹಲವಾರು ವಿಚಾರಗಳನ್ನ ಮಾಡ್ತಾ ಇರ್ತಾರೆ. ನಿರ್ಗತಿಕರ ಸೇವೆ ಆಗಿರಬಹುದು ಅಥವಾ ದಾನ ಧರ್ಮ ಆಗಿರಬಹುದು. ಈ ರೀತಿ ಒಂದೊಂದು ಕಾರ್ಯಕ್ರಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಕುರ್ಆನನ್ನ ನೆನಪಿಸುವಂತಹ
ಕುರ್ಆನನ್ನ ಪ್ರೇರಣೆಯಾಗಿಸುವಂತಹ, ಕುರ್ಆನನ್ನ ಮಾರ್ಗದರ್ಶನವಾಗಿ ಮಾಡುವಂತಹ ಈ ಒಂದು ಕಾರ್ಯಕ್ರಮ ಖಂಡಿತವಾಗಿಯೂ ನಮ್ಗೆಲ್ರಿಗೂ ಪ್ರೇರಣೆಯಾಗಿದೆ. ಇನ್ನು ಮುಂದೆಯೂ ಕೂಡ ಈ ಒಂದು ಇಂತಹ ಕಾರ್ಯಕ್ರಮವನ್ನ ಮುನ್ನಡೆಸಲಿಕ್ಕೆ ಡಾಕ್ಟರ್ ಶಕೀಲ್ ರವರಿಗೆ ಸೃಷ್ಟಿಕರ್ತನು ಅನುಗ್ರಹಿಸಲಿಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ವಿಶೇಷವಾಗಿ ಡಾಕ್ಟರ್ ಶಕೀಲ್ ರವನ್ನ ಹೊಗಳುವುದಕ್ಕಿಂತ ಹೆಚ್ಚಾಗಿ ಅವರ ಈ ಒಂದು ಸೇವೆಯನ್ನ, ಪವಿತ್ರ ಧರ್ಮದ ಶ್ರೇಷ್ಠವಾದಂತಹ ಒಂದು ಪವಿತ್ರವಾದಂತಹ ಸೇವೆಯನ್ನ ಸೃಷ್ಟಿಕರ್ತನು ಸ್ವೀಕರಿಸಲಿ ಅನ್ನುವಂತಹ ದುಆದೊಂದಿಗೆ ಅವಕಾಶಕ್ಕಾಗಿ ತಮಗೆ ಕೃತಜ್ಞತೆಯನ್ನ ಸಮರ್ಪಿಸ್ತಾ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ವ ಆಖಿರ್ ದವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.